ಎಂಎಸ್ಸಿ ಪ್ರತಿಭಟನೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಸಹ ಭಾಗಿಯಾಗಿದ್ರು. ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರನ್ನ ಸಹ ವಶಕ್ಕೆ ಪಡೆದಿದ್ದಾರೆ. 40 ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನೆಯನ್ನ ತಹಬದಿಗೆ ತರುವುದಕ್ಕೆ ಅಂತ. ಈಗ ಸದ್ಯಕ್ಕೆ ಅಂಗಡಿ ಮುಂಗಟ್ಟುಗಳನ್ನ ಒಂದೊಂದಾಗಿ ತೆರೆಯಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗ ನಗರಪೇಟೆ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಪ್ರತಿಭಟನೆ ತಣ್ಣಗಾಗಿದೆಯಾ ಅಥವಾ ಇನ್ನೂ ಪ್ರತಿಭಟನೆಯನ್ನ ಮುಂದುವರಿಸಿದಾರಾ? ಪ್ರಗತಿ, ನಗರಪೇಟೆ ಪೊಲೀಸ್ ಸುಮಾರು ಒಂದು 11 ಗಂಟೆಯಿಂದ 1:30 ಕೂಡ ಈ ಒಂದು ಜಾಗದಲ್ಲಿ 1:30 ಕೂಡ ಈ ಒಂದು ಜಾಗದಲ್ಲಿ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗಿತ್ತು. ಅವ್ರನ್ನ ಕಂಟ್ರೋಲಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಪೊಲೀಸರು. ಅದರಲ್ಲಿ ಕೂಡ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗಲಿ, ಇನ್ನು ಸೇರಿದಂತೆ ಹಲವು ಹಿಂದೂಪರ ಮುಖಂಡರುಗಳು ಬಂದು ಈ ಒಂದು ಮುಖೇಶ್ಗೆ ನಾವು ಬೆಂಬಲವಾಗಿದ್ದೇವೆ, ಮತ್ತು ಯಾರು ಮುಖೇಶನ ಮೇಲೆ ಹಲ್ಲೆಯನ್ನು ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದರಲ್ಲಿ ಕೂಡ ಅನ್ಯ ಕೋಮಿನ ಏನೋ ಯುವಕರುಗಳಿರುವಂಥದ್ದು ಅವರ ವಿರುದ್ಧ ಕೃಷ್ಣ ಟೆಲಿಕಾಂ ಅಂತ ನಾವು ನೋಡ್ತಾ ಇದ್ದೀವಿ. ಇದೇ ಶಾಪ್ ಘಟನೆ ಇದಾಗಿರುವಂತಹದ್ದು. ಮತ್ತೆ ಈಗಾಗಲೇ ಇವರನ್ನ ಅರೆಸ್ಟ್ ಮಾಡಿದ್ರೆ ಇನ್ನೊಬ್ಬ ಮಾಡಬೇಕು, ಅವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನುವಂಥದ್ದು. ಮತ್ತೆ ಈ ಒಂದು ಘಟನೆಯ ಹಿಂದೆ ಯಾರದೋ ಕೈವಾಡ ಇದೆ, ಕುಮ್ಮಕ್ಕಿದೆ, ಅವರ ಯಾರೋ ಕಂಡಿಡಬೇಕು ಅನ್ನುವಂತ ಪ್ರಮುಖವಾದ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಕ್ಷಣಕ್ಕೂ ಕೂಡ ಒಂದಷ್ಟು ಇಲ್ಲಿನ ವ್ಯಾಪಾರಸ್ಥರು ಇದ್ದಾರೆ. ಆದ್ರೆ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಕೂಡ ಬಂದಂತ ಸಾಕಷ್ಟು ಜನ ಹಿಂದೂ ಪರ ಸಂಘಟನೆಗಳಿದ್ದರು, ಅವ್ರೆಲ್ಲರೂ ಕೂಡ ಕಳಿಸುವಲ್ಲಿ ಯಶಸ್ವಿಯಾಗಿರುವಂತಹದ್ದು. ಅಂದ್ರೆ ಬಜರಂಗಿ ಬಾವುಟವನ್ನ ಹಿಡ್ಕೊಂಡು ಬಂದು ಅದರ ಮೂಲಕ ನಾವು ಯಾರು ನಮ್ಮ ಮೇಲೆ ಹಲ್ಲೆಯನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ನಮ್ಮನ್ನು ಟಾರ್ಗೆಟ್ ಮಾಡಿದರೆ ಅವರ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವಂತ ವಿಚಾರವೇ ಇಲ್ಲ. ಅವರಿಗೆ ನಾವೊಂದು ನಮ್ಮ ಸಂಘಟನೆಗಳು ಏನು ಅನ್ನುವಂಥದ್ದನ್ನ ತೋರಿಸಬೇಕು, ಮತ್ತೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹೋರಾಟಗಳು ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅನ್ನುವಂಥದ್ದಲ್ಲಿ ಅಂದ್ರೆ ಇದು ತುಂಬಾ ಕಿರಿದಾದಂತ ರಸ್ತೆಗಳಿರುವಂತಹದ್ದು. ಇಂತಹ ಒಂದು ಜಾಗಗಳಲ್ಲಿ ಹೆಚ್ಚು ಜನರು ಸೇರಿದ್ದೆ ಆದಲ್ಲಿ ಅಂತ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆಯನ್ನ ಕಂಟ್ರೋಲ್ ತೆಗೆದುಕೊಳ್ಳುವಂತದ್ದು ಕೂಡ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಸುಮಾರು 4 KSRP ತುಕಡಿಯನ್ನ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಏನು ಘಟನೆಗೆ ಕಾರಣ ಏನಂತ ವಿಚಾರ ಅಂದ್ರೆ ನೋಡ್ತಾ ಹೋದ್ರೆ ಕೃಷ್ಣ ಟೆಲಿಕಾಂ ಇದೆ. ಈ ಟೆಲಿಕಾಂ ಅಲ್ಲಿ ಅಂದ್ರೆ ಅವತ್ತು 17ನೇ ತಾರೀಕು 6:30 ಸುಮಾರಿಗೆ ಒಂದು ಹನುಮಾನ್ ಚಾಲಿಸ ಅಥವಾ ದೇವರ ಭಜನೆಯನ್ನು ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಇರುವಂತಹ ಸುಮಾರು 100 ಮೀಟರ್ ದೂರದಲ್ಲಿರುವಂತಹ ಮಸೀದಿ ಕಾಣ್ತಾ ಇದೆ. ಇಲ್ಲಿನ ಅಲ್ಲಿ ಯುವಕರು ಒಂದಿಟ್ಟು ಪ್ರಾರ್ಥನೆಯನ್ನು ಮುಗಿಸ್ಕೊಂಡು ಬರುವಂತ ಸಂದರ್ಭದಲ್ಲಿ ಈ ಒಂದು ಹಾಡು ಹಾಕಿದ್ರು. ಅದು ಅವರಿಗೆ ಸಮಸ್ಯೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಾಗ್ವಾದ ಶುರುವಾಗಿದೆ. ವಾಗ್ವಾದ ಎನ್ನುವಂತ ಅವರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಕೂಡ ಮುಂದಾಗಿದೆ ಕೂಡ ಏನು ಆಗ್ರಹವನ್ನ ಮಾಡ್ತಾ ಇದ್ರಿ? ಪ್ರತಿಭಟನೆ ಮಾಡ್ತಾರೆ, ಏನು ಆಗ್ರಹವನ್ನು ಮಾಡ್ತಾ ಇದ್ರಿ? ನಿನ್ನೆ ಏನ್ ನಡೆದಿದ್ಯೋ ಆ ಘಟನೆ ತಿರ್ಗಾ ರಿಪೀಟ್ ಆಗಬಾರ್ದು. ಇವಾಗ ಹಿಂದೂಗಳನ್ನ ಬದುಕಕ್ ಬಿಡಿ. ಇಲ್ಲಿ ಇದೇ ತರ ನಡೀತಾ ಇದ್ರೆ ಮುಂದೆ ಇವತ್ತು ಈ ಅಂಗಡಿಯವ್ರಿಗೆ ಹೊಡಿತಾರೆ, ನಾಳೆ ಎದುರುಗಡೆ ಅಂಗಡಿಯವ್ರಿಗೆ ಹೊಡಿತಾರೆ. ಹೊರದವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು, ಆದ್ರೂ ಕೂಡ ಏನ್ ಆಗ್ರಹ ಇದೆ ನಿಮ್ಗೆ? ನಮ್ಗೆ ಹೆಂಗೆ ಗೊತ್ತು, ಅವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ. ಇನ್ಯಾರನ್ನ ಕರ್ಕೊಂಡೋಗಿ ಕೂಡಿಸ್ಬಿಟ್ಟು ಅಮಾಯಕರು ಅಂತ ಬಿಟ್ಬಿಟ್ರೆ ಏನ್ ಮಾಡ್ತೀರಾ ಅವ್ರನ್ನ? ಅದನ್ನ ಮಾಡಬಾರ್ದು, ಅಮಾಯಕರು ಅಂತ ರಿಲೀಸ್ ಮಾಡಬಾರ್ದು. ಸದ್ಯಕ್ಕೆ ಈಗ ತಣ್ಣಗಾಗ್ತಾ ಇದೆ, ಆದ್ರೂ ಸಹ ಅಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಇನ್ನೂ ಸಹ ಜನ ಸೇರಿದ್ದಾರೆ. ಈಗಾಗಲೇ 40 ಜನ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಕೆಲವೊಂದು ಅಂಗಡಿಗಳನ್ನ ಸಹ ಈಗ ತೆರೀತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಬೆಳಗ್ಗೆಯಿಂದಲೂ ಸಹ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ನಡೀತಾ ಇತ್ತು. ಅರೆಸ್ಟ್ ಆಗಿರುವಂತವರಿಗೆ ಕಠಿಣವಾದಂತಹ ಕ್ರಮ ಆಗಬೇಕು, ಮತ್ತೊಂದ್ಸಲಿ ಇದೆಲ್ಲ ರಿಪೀಟ್ ಆಗಬಾರ್ದು ಅಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ರು. ಹನುಮಾನ್ ಚಾಲೀಸ್ ರ್ಯಾಲಿಯನ್ನ ನಡೆಸೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಪರ್ಮಿಷನ್ ಪಡೆದಿಲ್ಲ ರ್ಯಾಲಿಗೆ ಅನ್ನುವಂತಹ ಕಾರಣಕ್ಕೆ ಪೊಲೀಸರು ಸಹ ಅವರನ್ನ ತಡೆ ಹಿಡಿದ್ರು. ಪ್ರತಿಭಟನಾ ನಿರತರನ್ನ ಮತ್ತಷ್ಟು ತೀವ್ರಗೊಂಡಿತ್ತು ಪ್ರತಿಭಟನೆ. ಬೆಳಗ್ಗೆ 11 ಗಂಟೆಯಿಂದಲೂ ಸಹ ಆರಂಭವಾಗಿರುವಂತಹ ಪ್ರತಿಭಟನೆ 1:30 ಸುಮಾರಿಗೆ ತಣ್ಣಗಾಗಿದೆ. ಕಠಿಣವಾದಂತಹ ಕ್ರಮ ಆಗಬೇಕು. ಅರೆಸ್ಟ್ ಆಗಿರುವಂತಹ 5 ಯುವಕರೇನಿದ್ದಾರೆ ಹಲ್ಲೆ ಮಾಡಿದವರು, ಅವರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮ ಆಗಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಖೇಶ್ ಹಲ್ಲೆಗೆ ಒಳಗಾಗಿರುವಂತಹ ಮುಖೇಶ್ನನ್ನ ಸಹ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಹೇಳಿಕೆಯನ್ನ ಪಡೆದುಕೊಳ್ಳೋದಕ್ಕೆ. ಜೊತೆಗೆ
ಆತ ಇದ್ದಂತಹ ಸಂದರ್ಭದಲ್ಲಿ ಆತನನ್ನ ಮೀಟ್ ಮಾಡೋದಕ್ಕೆ ಸಹ ಸಾಕಷ್ಟು ಜನ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.